ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇಭೋ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ನಾನು ಸಿದ್ಧಿಗೆ ಅಂಥೇಳಿ ಬಹಳಷ್ಟು ಕಾಡುಗಳಲ್ಲಿ ಇದ್ದು ಅಲ್ಲಿ ಗುರುಗಳು ಆದೇಶದಂತೆ ಕೆಲವು ಸಿದ್ಧಿಗಳನ್ನ ನಾನು ಅಲ್ಲಿ ಮಾಡ್ಕೋಬೇಕಾದ್ರೆ ಮತ್ತು ಈ ಸಿದ್ಧಿಗಳ ನಂತರ ಜನಗಳಿಗೋಸ್ಕರ ಅಥವಾ ನಮ್ಮನ್ನು ಒಂದು ಸಹಾಯ ಮಾಡಿ ಅಂಥೇಳಿ ಕೇಳ್ಕೊಂಬರುವಂತಹ ಕಷ್ಟದಲ್ಲಿರೋರಿಗೋಸ್ಕರ ತಾನು ದೇವಿ ಹತ್ರ ಸದಾಕಾಲ ಪ್ರಾರ್ಥನೆ ಮಾಡುವಂಥದ್ದು ಮತ್ತು ದೇವಿ ಯಾವಾಗ ನನಗೆ ದರ್ಶನ ಕೊಡ್ತಾಳೆ ಅಂತಕ್ಕಂಥ ವಿಚಾರದಲ್ಲಿ ನಾನು ಕಾಯ್ತಾ ಇದ್ದೆ. ಆವಾಗ ವಿಶೇಷವಾಗಿರ್ತಕ್ಕಂಥ ಒಂದು ಯಕ್ಷಿಣಿ, ವೃಕ್ಷದಲ್ಲಿ ಇರುವಂತಹ ಯಕ್ಷಿಣಿ, ಅಂದರೆ ವೃಕ್ಷದ ಒಳಗಿಂದ ಆ ಯಕ್ಷಿಣಿ ನಮ್ಮನ್ನು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಯಕ್ಷಿಣಿ ಇರುವಂಥ ಸ್ಥಳದಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಒಂದು ಪರಿಮಳ ಇದ್ದೇ ಇರುತ್ತೆ. ನೀವು ಯಾವ ವೃಕ್ಷ ಅಂತ ಕೇಳ್ಬೋದು. ಆ ಯಕ್ಷಿಣಿ ಇರದೇ ಇರತಕ್ಕಂಥ ವೃಕ್ಷಗಳೇ ಇಲ್ಲ. ಬೇವಿನ ಮರ, ಹುಣಸೆ ಮರ, ತೆಂಗಿನ ಮರ, ವೃಕ್ಷ ಯಕ್ಷಿಣಿ ಅಂತ ಹೇಳಿ ಕರಿತೀವಿ ನಾವು. ಈ ಯಕ್ಷಿಣಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡುವಂಥ ದೇವಿ ಅಂದರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುವಂಥ ದೇವಿ. ಆ ದೇವಿಯ ದರ್ಶನ ಮಾಡಿ ಆದಮೇಲೆ ನಾನು ಒಂದು ದಿವಸ ಪ್ರಶ್ನೆಗೆ ಅಂತ ಕೂತಿರ್ಬೇಕಾದ್ರೆ ಒಬ್ಬ ಹುಡುಗ ಬಂದವನು, ಗುರುಗಳೇ ನಿಮಗೆ ನಾನು ಒಂದು ದಕ್ಷಿಣೆ ಕೊಡೋಕ್ಕೂ ನನಗೆ ಶಕ್ತಿ ಇಲ್ಲ, ಬಹಳ ಕಷ್ಟದಲ್ಲಿದ್ದೀನಿ, ಹುಬ್ಬಳ್ಳಿಯಿಂದ ಬಂದುಬಿಟ್ಟಿದ್ದೀನಿ, ಒಂದು ಸ್ನೇಹಿತನ ಮನೇಲಿ ಇದ್ದುಕೊಂಡು ಅವನೇ ಕಷ್ಟದಲ್ಲಿದ್ದಾನೆ, ಆದರೂ ಕೂಡ ನನಗೆ ಆಶ್ರಯ ಕೊಟ್ಟಿದ್ದಾನೆ. ಅವನ ಮನೆಯಲ್ಲಿ ಇದ್ದುಕೊಂಡು ಗೌರ್ಮೆಂಟ್ ಕೆಲಸಕ್ಕೆ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ, ಒಂದು ಸಲ ಫೇಲ್ ಆಗಿಬಿಟ್ಟೆ, ಮನೆಯಲ್ಲೆಲ್ಲ ತುಂಬ ಬೇಜಾರು ಮಾಡ್ಕೊಂಬಿಟ್ರು, ಎಲ್ಲ ಹೇಳ್ತಾ ಇದ್ದಾರೆ ಈ ಸಲ ಏನಾದರೂ ನೀನು ಫೇಲ್ ಆಯಿತು ಅಂದರೆ ಎಲ್ಲರೂ ಒಟ್ಟಿಗೆ ನಾವು ಸಾಯೋಣ ಅಂತ ಹೇಳ್ತಾ ಇದ್ದಾರೆ. ನೀವು ನನಗೇನಾದರೂ ಮಾಡಿ ಅನುಕೂಲ ಮಾಡಿಕೊಡಿ ಗುರುಗಳೇ, ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಟೂಡೆಂಟ್, ನಾನು ಜೀವನದಲ್ಲಿ ಬಹಳಷ್ಟು ನಾನು ಕಷ್ಟ ನಷ್ಟಗಳನ್ನೆಲ್ಲ ನೋಡಿದ್ದೀನಿ, ಎಲ್ಲ ಥರದ್ದು ನಾನು ಪ್ರಿಪೇರ್ ಆಗಿದ್ದೀನಿ, ನನಗೆ ಗೌರ್ಮೆಂಟ್ ಕೆಲಸ ಅಂತಕ್ಕಂಥದ್ದು ಬೇಕೇ ಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ. ಪ್ರೈವೇಟ್ ಕೆಲಸಗಳು ಸಿಗುತ್ತೆ, ಇಲ್ಲ ಅಂತಲ್ಲ, ಆದರೆ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಸರ್ಕಾರದಿಂದ ಸಹಾಯ ತಗೊಂಡೇ ನನ್ನ ಸಂಸಾರವನ್ನು ಉಳಿಸ್ಕೋಬೇಕು. ಯಾಕಂದ್ರೆ ನಮ್ಮ ತಂದೆ ತೀರೋಗಿದ್ದಾರೆ, ತಾಯಿ 3 ಜನ ತಂಗಿಯರಿದ್ದಾರೆ, ಅವರೆಲ್ಲರೂ ಕೂಡ ಓದ್ತಾ ಇದ್ದಾರೆ. ಒಬ್ಬಳು ಕೆಲಸ ಮಾಡ್ತಾ ಇದ್ದಾಳೆ, ಮತ್ತು ಕೆಲಸ ಮಾಡಿಕೊಂಡೇ ಓದ್ತಾ ಇದ್ದಾಳೆ. ತಾಯಿ ಮನೆ ಕೆಲಸಗಳಿಗೆ ಹೋಗ್ತಾರೆ, ಏನು ಮಾಡೋದು ಅಂಥೇಳಿ ಕಣ್ಣೀರಿಟ್ಕೊಂಡು ಆ ಹುಡುಗ ಕೇಳ್ತಾ ಇದ್ದ. ಆ ಹುಡುಗನ ನೋಡಿ ನನಗೆ ಬಹಳ ಒಂದು ದುಃಖ ಆಯಿತು. ಎಷ್ಟು ಬ್ರಿಲಿಯಂಟ್ ಇದ್ದಾನೆ ಈ ಹುಡುಗ, ಎಷ್ಟು ಕಷ್ಟಪಟ್ಟಿದ್ದಾನೆ ಜೀವನದಲ್ಲಿ. ಅದನ್ನೆಲ್ಲ ನೋಡಿ ಇವನಿಗೆ ಯಾವ ರೀತಿಯಲ್ಲಿ ನಾನು ಸಹಾಯ ಮಾಡಬೇಕು ಅಂಥೇಳಿ ಆ ದೀಪ ಯಕ್ಷಿಣಿಯನ್ನು ನೋಡಿಕೊಂಡು ನಾನು, ದೇವಿ ಏನಾದರೂ ಒಂದು ಮಾರ್ಗವನ್ನು ನನಗೆ ತಿಳಿಸ್ಕೊಡಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ ದೇವಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ನನಗೆ ತೋರಿಸ್ಕೊಟ್ಲು. ಯಾವ ಥರ ತೋರಿಸಿದ್ಲು ಅಂದರೆ, ಒಂದು ದೊಡ್ಡದಾಗಿರ್ತಕ್ಕಂಥ ವೃಕ್ಷ, ಆ ವೃಕ್ಷದಿಂದ ಬರುವಂತಹ ಒಂದು ದೇವಿ ಬಂದು ಆ ಹುಡುಗ ಅಲ್ಲೇ ಇದ್ದಾನೆ, ಆ ಹುಡುಗನಿಗೆ ತಲೆ ಮೇಲೆ ಕೈ ಇಡ್ತಾ ಇದ್ದಾಳೆ ಅಂಥ ಒಂದು ಪರಿಹಾರ ಮತ್ತು ಕೆಲವು ಬೀಜಾಕ್ಷರಗಳನ್ನ ತೋರಿಸ್ಕೊಟ್ಲು. ನಾವು ಈ ವೆಬ್ಸೈಟ್ ಎಲ್ಲ ಮಾಡಬೇಕಂದ್ರೆ ಕೋಡಿಂಗ್ ಅಂತೇಳಿ ಬರಿತೀವಿ ನಾವು. ಆ ಕೋಡಿಂಗ್ ಬರೆದ್ರೇ ವೆಬ್ಸೈಟ್ ಕರೆಕ್ಟಾಗಿ ಕೂತ್ಕೊಳ್ಳೋದು. ಅಥವಾ ಒಂದು ಮನೆ ಕಟ್ಟಬೇಕಾದ್ರೆ ಇಂಜಿನಿಯರು ಪಿನ್ ಟು ಪಿನ್ ಒಂದು ಪ್ಲ್ಯಾನನ್ನು ಕೊಟ್ಟಾಗ
ಆ ಪ್ಲ್ಯಾನ್ನಂತೆಯೇ ನಾವು ಮನೆ ಕಟ್ಟಿದಾಗ ಕರೆಕ್ಟಾಗಿ ಮನೆ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಇರಬೇಕಾದ್ರೆ ನಾನು ಆ ಒಂದು ಬೀಜಾಕ್ಷರವನ್ನು ಆ ಹುಡುಗನಿಗೆ ಕೊಟ್ಟು, ನೋಡಪ್ಪ, ನಿನ್ನ ಒಂದು ಫ್ರೆಂಡ್ ರೂಮ್ ಏನಿದೆ, ನೀನು ಎಲ್ಲಿ ವಾಸ ಮಾಡ್ತಾಯಿದೀಯಾ, ಅಲ್ಲಿಂದ ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರಲ್ಲಿ ಹೋಗಿ ರೈಟಿಗೆ ತೊಗೊಂಡ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಮರ ಇದೆ ನೋಡು, ದೊಡ್ಡ ಮರ. ಅಲ್ಲಿ ಕೂತ್ಕೋ. ಅಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು 21 ದಿವಸಗಳ ಕಾಲ ಹೇಳು. ನಾನು ಹೇಳುವ ನಿಯಮ ನೀನೇನಾದ್ರು ಒಂದು ದಿವಸ ತಪ್ಪಿಸ್ಕೊಂಡೆ ಅಂದರೆ ನಿನಗೆ ಈ ಜೀವನದಲ್ಲೇ ಸಿಗಲ್ಲ ನಿನಗೆ. ಆಮೇಲೆ ನಿನ್ನಿಚ್ಛೆ ಆ ದೇವ್ರು ಇಟ್ಟಂಗಾಗುತ್ತೆ, ನಾನು ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದೆ. ಆ ಹುಡುಗ ಹೇಳ್ದ, ಇಲ್ಲ ಗುರುಗಳೇ, ಖಂಡಿತವಾಗ್ಲೂ ಇಲ್ಲ, ಮಾಡೇ ಮಾಡ್ತೀನಿ ಅಂತ. ಇದ್ರ ಮಧ್ಯದಲ್ಲಿ ಏನಾಗೋಯ್ತು ಅಂದರೆ, ಈ ಹುಡುಗನಿಗೆ ಆಶ್ರಯ ಕೊಟ್ಟಿದ್ನಲ್ಲ ಹುಡುಗ ಇನ್ನೊಬ್ಬ, ಅವನು ಒಂದು ಕೆಲಸ ಮಾಡಿಕೊಂಡು ಓದ್ತಾ ಇದ್ದ. ಅವನು ಹೇಳ್ದ, ನೋಡಪ್ಪ, ನಾನು ಊರಿಗೆ ಹೋಗ್ತಾಯಿದ್ದೀನಿ, ನಾನು ಕೆಲಸ ಮಾಡೋ ಕಡೆ ನೀನು ಕೆಲಸ ಮಾಡು, ನಾನು ಹೋಗಿ ಬರೋ ತನಕ 2 ದಿವಸ ರಜೆ ತಗೊಳ್ತೀನಿ ನಾನು ಅಂತ ಹೇಳ್ದ. ಆದರೆ ಈ ಹುಡುಗ, ಇಲ್ಲ ಗುರುಗಳು ಇಂಥದ್ದು ನನಗೆ ಏನೋ ಒಂದು ವಿಚಾರ ಕೊಟ್ಟಿದ್ದಾರೆ, ಪರಿಹಾರ. ನಾನು ಆ ಹುಡುಗ ಕೋಪ ಮಾಡ್ಕೊಂಬಿಟ್ಟಂತೆ. ಹಾಗಾದ್ರೆ ನಾನು ಬಂದಮೇಲೆ ನಿನ್ನೆ ಇಟ್ಕೊಳ್ಳಲ್ಲ ನಾನು ರೂಮಿಂದ, ನೀನು ಕಳಿಸ್ಬಿಡ್ತೀನಿ, ಹೋಗ್ಬಿಡು ನೀನು ಅಂಥೇಳಿ ಗಲಾಟೆ ಮಾಡಿಕೊಂಡು ಆ ಹುಡುಗ ಹೋಗಿದ್ದಾನೆ ರಜೆ ತಗೊಂಡು. ಸೊ ಇವನೇನು ಮಾಡ್ದ, ನನ್ನ ಮಾತನ್ನು ಕೇಳಿಕೊಂಡು ಕರೆಕ್ಟಾಗಿರ್ತಕ್ಕಂಥ ಕ್ರಮದಲ್ಲಿ 21 ದಿವಸಗಳ ಕಾಲ ಈ ಒಂದು ಪರಿಹಾರವನ್ನು ಮಾಡಿದ ತಕ್ಷಣ ಅವನಿಗೆ ಸ್ಟಾರ್ಟ್ ಆಯಿತು, ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು 2 ತಿಂಗಳಲ್ಲೇ ಅವನಿಗೆ ಕೆಲಸ ಸಿಕ್ತು. ಏನು ಕೆಲಸ ಅಂದರೆ ಪೊಲೀಸ್ ಕೆಲಸ. ಕಾನ್ಸ್ಟೇಬಲ್ ಆಗಿರೋನು ಇವಾಗ SI ಆಗಿದ್ದಾನೆ. ಬಹಳ ಒಂದು ಉನ್ನತ ಮಟ್ಟದಲ್ಲಿ ಒಳ್ಳೆಯ ಅಧಿಕಾರಿಯಾಗಿ ಮೊನ್ನೆನೂ ಕೂಡ ಬಂದು ಹಣ್ಣು ಹಂಪಲು ಎಲ್ಲ ಕೊಟ್ಟು ನಮಸ್ಕಾರವನ್ನು ಮಾಡಿ, ಇವತ್ತಿಗೂ ಕೂಡ ಆ ಒಂದು ಉಪಕಾರವನ್ನು ಮರೆಯಲ್ಲ. ಮತ್ತು ನಾನು ಹೇಳಿದೆ ಅವನಿಗೆ, ಇಷ್ಟೇ ಮಾಡು ನೀನು, ಸಾಕು, ನಿಂಗೆ ಸಿಗೋ ತನಕ ಮಾಡು, ಆಮೇಲೆ ಮಾಡೋಕ್ಕೆ ಹೋಗಬೇಡ ಅಂತ. ಮೊನ್ನೆನೂ ಬಂದಾಗ ಏನಾದರೂ ದೀಕ್ಷೆಗಳಿದ್ರೆ ಕೊಡಿ ಗುರುಗಳೇ, ನನಗೆ ನಾನು ಯಾವುದೇ ಥರದ್ದು ನಾನ್ ವೆಜ್ಜು ಅದು ಇದು ಎಲ್ಲ ಏನೂ ಯೂಸ್ ಮಾಡಲ್ಲ, ನೀವು ಯಾವುದು ಕೊಟ್ಟರು ನಾನು ಮಾಡ್ತೀನಿ ಅಂತ. ಇಲ್ಲಪ್ಪ, ದೇವಿ ಪರ್ಮಿಷನ್ ಕೊಡ್ತಾ ಇಲ್ಲ, ನಾನು ಕೊಡಬೇಕಾದ್ರೆ ಹೇಳ್ತೀನಿ, ಅವಾಗ ಬಂದು ತೊಗೊಂಡೋಗು ಅಂಥೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ಕೊಟ್ಟೆ. ಈ ರೀತಿಯಲ್ಲಿ ಆ ವೃಕ್ಷದ ಯಕ್ಷಿಣಿ ಸಿದ್ಧಿ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ. ಈ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿರೋವಂಥ ಮನಸ್ಸನ್ನು ಮಾಡಬೇಕು. ಈಗ ಅವನಿಗೇನೋ 21 ದಿವಸ ಬಂತು ಅಂಥೇಳಿ ಎಲ್ಲರಿಗೂ 21 ದಿವಸ ಬರೋಲ್ಲ. 3 ತಿಂಗಳು ಬರುತ್ತೆ, 6 ತಿಂಗಳು ಬರುತ್ತೆ, 9 ತಿಂಗಳು ಬರುತ್ತೆ, 1 ವರ್ಷ ಬರ್ಬೋದು, 1.5 ವರ್ಷ ಬರ್ಬೋದು, 3 ವರ್ಷ ಬರ್ಬೋದು, 5 ವರ್ಷ ಬರ್ಬೋದು. ಯಾಕಂದರೆ ಇದೇನು ಸ್ವೀಟ್ ಅಲ್ಲ, ನಾವು ಅಂಗಡಿಗೆ ಹೋದ ತಕ್ಷಣ ದುಡ್ಡು ಕೊಡ್ತೀವಿ, ತೊಗೊಳ್ತೀವಿ, ತಿಂತೀವಿ, ದೇವಿ ಬರ್ತಾಳೆ, ಆ ಥರ ಆಗಲ್ಲ. ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ದೇವಿ ಕಾಣಿಸ್ಕೊಳ್ತಾಳೆ, ವರವನ್ನು ಕೊಡ್ತಾಳೆ. ಅಂತಹ ಒಂದು ಸಿದ್ಧಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವರಿಗೆ ಈ ಒಂದು ಥರದ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಮಾಡಬೇಕು ಅಂಥೇಳಿ ಮನಸ್ಸಲ್ಲಿ ಇರುತ್ತೆ. ಅಂಥವರು ನಮ್ಮನ್ನು ಸಂಪರ್ಕ ಮಾಡಿ, ನಿಮಗೆ ಸರಿ ಹೊಂದುವಂಥ ಸಿದ್ಧಿಗಳು ಏನಾದರೂ ಇದ್ದರೆ ನಾನು ಕೊಡ್ತೀನಿ, ಅದನ್ನು ತಗೊಂಡು ನೀವು ಕರೆಕ್ಟಾಗಿ ಮಾಡಿಕೊಂಡು ಜೀವನದಲ್ಲಿ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಮಾಡ್ಕೊಳ್ಳಿ. ದೇವಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಅಥವಾ ದೇವರನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಭೈರವಿ ಎರಡೂ ಬೇಕು ನಮಗೆ. ಹಾಗಾಗಿ ದೇವರ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಜೀವನದಲ್ಲಿ ನಾವು ದುಡಿಯೋದು, ತಿನ್ನೋದು, ಮಲಗೋದು ಎಲ್ಲ ಇದ್ದಿದ್ದೇನೆ. ಈ ಥರ ವಿಶೇಷ ಸಿದ್ಧಿಯನ್ನು ಮಾಡಿಕೊಂಡು ಜೀವನದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ಹೇಳ್ತೀನಿ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಸ್ಟ್ರೋ ಮೀಡಿಯಾ.